ಹಾಯ್ ಹಲೋ ನಮಸ್ತೆ. ಏನ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ರೀಸೆಂಟ್ ಎಲ್ ಆಗಿದೆಯಲ್ಲ, ಅದರಲ್ಲಿ ಏನ್ ತಪ್ಪಾಗಿದೆ, ಮಾರ್ಕೆಟ್ ರಿಸರ್ಚ್ ತಪ್ಪಾಗಿದೆಯಾ ಅಥವಾ ಬೇರೆ ಸೆಕ್ಯೂರ್ ಮಾಡೋದ್ರಲ್ಲಿ ತಪ್ಪಾಗಿದೆಯಾ ಅಥವಾ ಎಲ್ ಟ್ರಯಲಿಂಗ್ ಮಾಡೋದ್ರಲ್ಲಿ ತಪ್ಪಾಗಿದೆಯಾ ಅದನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ನೀವು ರೀಸೆಂಟ್ ಅಲ್ಲಿ ಅನಾಲಿಸಿಸ್ ಮಾಡಿ ಬಿಟ್ಟಿದೆ. ನಿನ್ನೆ ಎಲ್ ಹೊಡೆದಿತ್ತು ನೋಡ್ಬೋದು ನೀವು. ಅದನ್ನು ಕೂಡ ನೆನ್ನೆದ್ ಕೂಡ ನಾನು ನಿಮ್ಗೆ ರಿಸರ್ಚ್ ಮಾಡಿ ತೋರಿಸ್ಬಿಡ್ತೀನಿ. ಇದು ನೆನ್ನೆದಲ್ಲ, ಇದು ಮೊನ್ನೆ ಎಲ್ ಹೊಡೆದಿರೋದು. ಮೊನ್ನೆ ಎಲ್ ಹೊಡೆದಿರೋದು ನೋಡ್ಬೋದು ಯಾವ ರೀತಿ ಏನಾಗಿದೆ ಅಂತ. ನಮ್ಗೆ ಯಾವುದೇ ರೀತಿ ಇದಾಗಿ ಬಂದಿಲ್ಲ, ಟ್ರೆಂಡ್ ಓವರ್ ಆಲ್ ಅಪ್ ಟ್ರೆಂಡ್ ಆಗಿ ಬಂದಿಲ್ಲ. ಕನ್ಸಾಲಿಡೇಷನ್ ಆಗಿ ಮೊಮೆಂಟಮ್ ಆಗೈತೆ, ಅಪ್ ಸೈಡ್ ಕಡೆ ರಿಟ್ರೇಸ್ಮೆಂಟ್ ಕೊಟ್ಟೈತೆ, ದೆನ್ ಬೂಮ್ ಆಯ್ತು. ಓಕೆ, ಅರ್ಥ ಆಯ್ತಾ? ದೆನ್ ನಮ್ಗೆ ಇಲ್ಲಿ ಅಪ್ ಸೈಡ್ಗೆ ಟ್ರೇಡ್ ನ ಸಪೋರ್ಟ್ ಸಿಕ್ತಾಗ ತಗೊಳ್ಬೇಕು. ಬಟ್ ಇಲ್ಲಿ ನೋಡ್ಬೋದು ಹಿಂದ್ಗಡೆ ನಮ್ಗೆ ಇದಿತ್ತು 15 ಮಿನಿಟ್ ಅಲ್ಲಿ ಸಪ್ಲೈ ಝೋನ್ ಇತ್ತು. ನಾವೇನ್ ಮಾಡುದು, ಸೆಲ್ಲಿಗೆ ವೆಯ್ಟ್ ಮಾಡ್ಬೇಕು. ಓಕೆ, ಸೆಲ್ಲಿಗೆ ಸಪ್ಲೈ ಝೋನ್ ಅಲ್ಲಿ ಸೆಲ್ಲಿಗೆ ವೆಯ್ಟ್ ಮಾಡ್ಬೇಕು, ಕ್ಯಾಂಡಲ್ ರೀಡ್ ಮಾಡ್ಬೇಕು. ಓಕೆ, ಟ್ರೆಂಡ್ ಯಾವುದೇ ರೀತಿ ಅಗ್ರೆಸಿವ್ ಆಗಿ ಏನ್ ಬಂದಿಲ್ಲ, ಬ್ರೇಕ್ಔಟ್ ಕೊಟ್ಕೊಂಡು ಬಂದಿದೆ. ಓಕೆ, ನಮಗೆ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಆಯ್ತು. ಸಪೋರ್ಟ್ ನೋಡ್ಬೋದು, ಸಪೋರ್ಟ್ ಕ್ರಿಯೇಟ್ ಆಯ್ತು. ಸಪೋರ್ಟ್ ಇಂದ ಮೇಲೆ ಐನ ಬ್ರೇಕ್ ಮಾಡ್ಲಿಲ್ಲ, ಐನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ಅರ್ಥ ಅಂದ್ರೆ, ಇಲ್ಲಿ ಅರ್ಥ ಏನ್ ಹೇಳುತ್ತೆ ಅಂದ್ರೆ, ಐನ ಬ್ರೇಕ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಸಪೋರ್ಟ್ ಕ್ರಿಯೇಟ್ ಆಗಿ, ಅಂದ್ರೆ ಅಲ್ಲಿ ಸಪ್ಲೈ ಝೋನ್ ಇರೋದು ಸ್ಟ್ರಾಂಗ್ ಇದೆ, ಬಿಡ್ತಾ ಇಲ್ಲ ಅನ್ನೋದು ಅರ್ಥ. ಓಕೆ, ನಮಗೆ ರೆಸಿಸ್ಟೆನ್ಸ್ ಬಂತು. ಸೆಲ್ ತಗೊಬೇಕಾ? ಇಲ್ಲ. ಏನಕ್ಕೆ ತಗೊಬೇಕಾಗಿತ್ತು? ಅದು ಅಪ್ ಸೈಡ್ ಬ್ರೇಕ್ಔಟ್ ಆಗಿರೋದ್ರಿಂದ ಅದು ರಿಟ್ರೇಸ್ಮೆಂಟ್ ಆಗಿ ಇನ್ನೊಂದು ಕ್ಲಿಕ್ ಕೊಡ್ಬೋದು, ಹೇಳಲಿಕ್ಕಾಗಲ್ಲ. ಓಕೆನಾ, ಅದಕ್ಕೆ ನಾನು ತಗೊಳ್ಳಿಲ್ಲ. ನಾನು ತಗೊಂಡ್ ಮಿಸ್ಟೇಕ್ ಮಾಡಿದೀನಿ, ಬಟ್ ತಗೊಂಬಾರ್ದಿತ್ತು. ಯಾಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ನ ರೀಡ್ ಮಾಡೋದಾದ್ರೆ ನೀವು ಅಪ್ ಸೈಡ್ ಬ್ರೇಕ್ ಆಗಿದೆ, ಮತ್ತೆ ಇಲ್ಲೊಂದು ರಿಟ್ರೇಸ್ಮೆಂಟ್ ಬಂದಿದೆ, ಮತ್ತೆ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಓಕೆನಾ, ಸಪೋರ್ಟ್ ಕ್ರಿಯೇಟ್ ಆಗಿ ಮೇಲೆ ಹೋಗ್ಬೇಕಿತ್ತು, ಬಟ್ ಇದು ರಿಟ್ರೇಸ್ಮೆಂಟ್ ಆಗಿದೆ. ಅಂದ್ರೆ ಸಪ್ಲೈ ಝೋನ್ ಸ್ಟ್ರಾಂಗ್ ಇದೆ. ಮತ್ತೆ ನಮ್ಗೆ ಈ ಝೋನ್ ಇದೆಯಲ್ಲ, ಈ ಝೋನ್ ಎಲ್ಲೋ ಮಾರ್ಕ್, ಈ ಝೋನ್ ನಮಗೆ ಬ್ರೇಕ್ಔಟ್ ಕೊಡ್ಬೇಕು. ಯಾಕಂದ್ರೆ ಸಪೋರ್ಟ್ ನ ರೀಸೆಂಟ್ ಸಪೋರ್ಟ್ ಅಂದ್ರೆ ಬ್ರೇಕ್ ಅಂದ್ರೆ ಇದು ಟ್ರೆಂಡ್ ಚೇಂಜಿಂಗ್ ಆಗ್ತಾ ಇದೆ, ಇದು ಬ್ರೇಕ್ಔಟ್ ಕೊಡ್ರಿ ಅಂತ ಅರ್ಥ ಆಯ್ತು. ಈ ಝೋನ್ ನ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಬ್ರೇಕ್ಔಟ್ ನ ಕೊಟ್ಟಿದೆ ಝೋನ್. ಈ ಝೋನ್ ನ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟ ತಕ್ಷಣ ಟ್ರೇಡ್ ಮಾಡಲ್ಲ, ರಿಟ್ರೇಸ್ಮೆಂಟ್ ಆಗಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಬೇಕು, ದೆನ್ ಟ್ರೇಡ್ ನ ಮಾಡ್ತೀವಿ. ಓಕೆ, ರಿಟ್ರೇಸ್ಮೆಂಟ್ ಆಯ್ತು, ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯ್ತು, ನಮ್ದು ಪ್ಲಾನ್ ಇಲ್ಲಿ ಆಗುತ್ತೆ. ಓಕೆ, ಎಂಟ್ರಿ ಆಗುತ್ತೆ. ಎಲ್ ನಾನು ಇಲ್ಲಿಕ್ಕಿದ್ದೀನಿ. ಓಕೆ, ಎಲ್ ನಂದು ಇಲ್ಲಿ ಬರುತ್ತೆ. ಓಕೆ, ಎಲ್ ನಂದು ಅಲ್ಲಿ ಬರುತ್ತೆ. ಓಕೆನಾ, ಇಲ್ಲೊಂದು ಎಂಟ್ರಿ, ಟಿಪಿ ನೋಡ್ಬೋದು. ಆಲ್ ದ ವೇ ಡೌನ್ ಎಷ್ಟು ಮೂವ್ ಐತೆ, 1300 ಪಾಯಿಂಟ್ಸ್. ಓಕೆ, ಅಂದ್ರೆ 130 ಪಿಪ್ಸ್. ಓಕೆ, ನೋಡೋಣ. ನೋಡ್ಬೋದು, ಇಲ್ಲಿಗೆ 126 ಪಿಪ್ಸ್ ಮೂವ್ ಆಗಿದೆ. ಓಕೆ, ನಾನೇನ್ ಮಾಡಿದೆ, ಸೆಕ್ಯೂರ್ ಮಾಡಿಲ್ಲ, ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ಟ್ರೇಡ್ ನ ತಗೊಂಡಿದ್ದೀನಿ. ಬಟ್ ನಾನು ಇಲ್ಲಿ ಎಂತ ಮಾಡ್ಬೇಕಿತ್ತು, ಕಂಡೀಷನ್ ಚೆನ್ನಾಗಿದೆ, ಬಟ್ ನಾನು ಇಲ್ಲೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೀನಿ. ಇದು ನನ್ನ ತಪ್ಪು, ಇದು ಎಲ್ ಹೊಡೆದಾಗೆ ಲೆಕ್ಕ. ಅದನ್ನ ಮಾಡಬಾರ್ದು. ಹಿಂಗೆ ಒಂದು ಬಿಗ್ ಬುಲಿಶ್ ಮೊಮೆಂಟಮ್ ಬಂದಿದೆ, ಅಲ್ಲೊಂದು ರಿಟ್ರೇಸ್ಮೆಂಟ್ ಕೊಟ್ಟೈತೆ. ಆ ರಿಟ್ರೇಸ್ಮೆಂಟ್ ನ ಬ್ರೇಕ್ ಮಾಡಿದ್ರೆ ಲೋವರ್ ಟೈಮ್ ಫ್ರೇಮ್ ಅಂದ್ರೆ 5 ಮಿನಿಟ್ ಇದು ಬ್ರೇಕ್ ಮಾಡಿದ್ರೆ ನಾವು ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ನೋಡಿದ್ವಿ. ಅದು ಬ್ರೇಕ್ಔಟ್ ಕೂಡ ಕೊಟ್ಟಿದೆ, ನಾವು ಇಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಬಟ್ ನಾನು ಅಲ್ಲಿ ಮಾರ್ಕೆಟ್ ರೀಡ್ ಮಾಡಕ್ ಬಂದಿಲ್ಲ, ನನಗೆ ಮಾಡಿದೆ ಎಂಟ್ರಿ. ನೆಕ್ಸ್ಟ್ ಈ ರೀತಿ ಮಾಡಲ್ಲ, ಬಟ್ ನೆಕ್ಸ್ಟ್ ಈ ರೀತಿ ಬಂದ್ರೆ ಇಲ್ಲಿ ನಾನು ಎಂಟ್ರಿ ಎಕ್ಸಿಕ್ಯೂಟ್ ಆಗ್ತೀನಿ. ಮತ್ತೆ ಇಲ್ಲಿ ಸೆಕ್ಯೂರ್ ಮಾಡ್ಬೇಕಿತ್ತು, ನಾನು ಸೆಕ್ಯೂರ್ ಮಾಡಿಲ್ಲ. ಸೆಕ್ಯೂರ್ ಮಾಡಿ ಈ ಎಲ್ ನ ಬ್ರೇಕ್ ಇವನಿಗೆ ತಂದು ಇಡಬೇಕಿತ್ತು. ಇಟ್ಟಿದ್ರೆ ಸೆಕ್ಯೂರ್ ಮಾಡಿರೋ ಪ್ರಾಫಿಟ್ ನಮ್ಗೆ ಆಗ್ತಿತ್ತು, ಬ್ರೇಕ್ ಇವನ್ ಬಂದಿರೋದು ಎಕ್ಸಿಟ್ ಆಗ್ತಿತ್ತು, ಎಲ್ ಹೋಗ್ತಿರ್ಲಿಲ್ಲ. ಪ್ರಾಫಿಟ್ ಬಂದಿರೋದು ಕಳ್ಕೊಂಡು ಎಲ್ ನ ಕೂಡ ಓಡಿಸ್ಕೊಂಡಿದ್ದೀನಿ. ಇದು ಮಿಸ್ಟೇಕ್. ಸೆಕ್ಯೂರ್ ಮಾಡ್ಬೇಕಿತ್ತು, ಬ್ರೇಕ್ ಇವನ್ ಹಾಕ್ಬೇಕಿತ್ತು. 100+ ಪಿಪ್ ಹೋದಾಗ ಇಲ್ಲಿ ಹೋಗಿದೆ ಕೂಡ. ಮಾರ್ಕೆಟ್ ಸ್ಟ್ರಕ್ಚರ್ ನ ರೀಡ್ ಮಾಡ್ದಲೆ ಟ್ರೇಡ್ ತಗೊಂಡಿರೋದು ಒಂದು ತಪ್ಪು, ಸೆಕ್ಯೂರ್ ಮಾಡ್ದಲೆ ಇದ್ದಿದ್ದು ಬ್ರೇಕ್ ಇವನ್ ಆಗ್ತಲೇ ಇದ್ದಿದ್ದು ಎರಡನೇ ತಪ್ಪು. ಅರ್ಥ ಆಯ್ತಾ?
ಫಸ್ಟ್ ಮಿಸ್ಟೇಕ್ ಇದು. ಓಕೆ, ನೆಕ್ಸ್ಟ್ ಮಾರ್ಕೆಟ್ ರೀಡ್ ಮಾಡಿ, ಕ್ಯಾಂಡಲ್ ರೀಡ್ ಮಾಡಿ ಟ್ರೇಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದಾಯ್ತು. ಓಕೆ, ಈಗ ಎಸ್ ಎಲ್ ಇಷ್ಟು ದೂರ ಇಟ್ಟಿದ್ದೀನಿ ಅಂದ್ರೆ ಝೋನ್ ನ ಲಿಕ್ವಿಡಿಟಿ ಸ್ವೀಪ್ ಮಾಡೋದಿರುತ್ತೆ. ಅದಕ್ಕೆ 2 ಅವರ್ ಅಲ್ಲಿ 1 ಅವರ್ ಅಲ್ಲಿ ನಾನು ಸ್ಟ್ರಾಂಗ್ ಝೋನ್ ಅಲ್ಲಿ ಎಸ್ ಎಲ್ ಇಡ್ತೀನಿ. ಓಕೆ, ಇದಾಯ್ತು. ನೆಕ್ಸ್ಟ್ ಎಸ್ ಎಲ್ ಇವತ್ತಿನ ಬರೋಣ. ಎನ್ನೇದು ಜುಲೈ 31 ಎನ್ನೇದು ಎಸ್ ಎಲ್ ನೋಡೋಣ. ಇಲ್ಲಿ ನೋಡ್ಬೋದು ಟ್ರೆಂಡ್ ಬುಲ್ಲಿಶ್ ಬ್ರೇಕ್ಔಟ್ ಕೊಟ್ಟಿದೆ. ಓಕೆ, ಬುಲ್ಲಿಶ್ ಬ್ರೇಕ್ ಆಗಿದೆ. ಓಕೆನಾ, ಅಪ್ ಟ್ರೆಂಡ್, ಓವರ್ ಆಲ್ ಅಪ್ ಟ್ರೆಂಡ್ ಅಲ್ಲಿ. ಓಕೆ, ಅರ್ಥ ಆಯ್ತಾ? ಓವರ್ ಆಲ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಮತ್ತೆ ಒಂದು ಫುಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಎಲ್ಲಿ ಹೋಗ್ಬೇಕಿತ್ತು ರಿಟ್ರೇಸ್ಮೆಂಟ್ ಮಾಡಿ, ಬಟ್ ಸೆಲ್ಲರ್ಸ್ ಜಾಸ್ತಿ ಇರೋದ್ರಿಂದ ಕೆಳಗಡೆ ಬಂದಿದೆ. ಓಕೆ, ನಮ್ಗೆ ಇಲ್ಲಿ ಯಾವುದೇ ರೀತಿ ಇದಿರ್ಲಿಲ್ಲ, ಏನು ಝೋನ್ಗಳು ಇರ್ಲಿಲ್ಲ ನಾವು ಟ್ರೇಡ್ ಮಾಡ್ಲಿಕ್ಕೆ. ಯಾವುದೇ ರೀತಿ ನಾವು ಟ್ರೇಡ್ ಮಾಡ್ಲಿಕ್ಕೆ. ಬಟ್ ನಮ್ಗೆ ಇಲ್ಲಿ ಒಂದು ಝೋನ್ ಇತ್ತು. ಎಲ್ಲಿ ಇಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಡಿಮ್ಯಾಂಡ್ ಝೋನ್. ಡಿಮ್ಯಾಂಡ್ ಝೋನ್ ಅಲ್ಲಿ ಬಂದು ಕನ್ಸಾಲಿಡೇಷನ್ ಮಾಡಿದೆ. ಓಕೆ, ಕನ್ಸಾಲಿಡೇಷನ್ ಅಂದ್ರೆ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಸಪೋರ್ಟ್ ಕ್ರಿಯೇಟ್ ಆದ್ಮೇಲೆ ಅದು ಬುಲಿಶ್ ಹೋಗ್ಬೇಕಿತ್ತು, ಅಂದ್ರೆ ನ್ಯೂ ಹೈಯರ್ ಐ ನ ಕ್ರಿಯೇಟ್ ಮಾಡ್ಬೇಕಿತ್ತು. ಯಾವುದೇ ರೀತಿ ನ್ಯೂ ಹೈಯರ್ ಐ ನ ಕ್ರಿಯೇಟ್ ಮಾಡಿಲ್ಲ. ಇದು ನ್ಯೂ ಹೈಯರ್ ಐ ನ ಕ್ರಿಯೇಟ್ ಮಾಡ್ಬೇಕಿತ್ತು. ಯಾವುದೇ ರೀತಿ ನ್ಯೂ ಹೈಯರ್ ಐ ನ ಕ್ರಿಯೇಟ್ ಮಾಡಿಲ್ಲ. ಒಂದು ಐ ನ ಕ್ರಿಯೇಟ್ ಮಾಡಿದೆ, ರಿಜೆಕ್ಟ್ ಆಗಿದೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನೋಡ್ಬೋದು, ಐ ನ ಕ್ರಿಯೇಟ್ ಮಾಡಿದೆ ಮತ್ತೆ ಬ್ರೇಕ್ ಬಂದಿದೆ. ಎಲ್ಲಿದೆ ಅಲ್ಲಿ, ಅಂದ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಇನ್ನು ಬುಯರ್ಸ್ ಆಗ್ತಾ ಇಲ್ಲ ಮೇಲೆ ನುಗ್ಲಿಕ್ಕೆ ಅಂತ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಕೂಡ ಕನ್ಸಾಲಿಡೇಷನ್ ಆಗಿದೆ. ನೆಕ್ಸ್ಟ್ ಕೂಡ ಕನ್ಸಾಲಿಡೇಷನ್ ಆಗಿದೆ. ಮತ್ತೆ ನಾನಿಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ಓಕೆನಾ, ಇಲ್ಲಿ ಏನೇ ಮಾರ್ಕೆಟ್ಸ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ಎಕ್ಸಿಕ್ಯೂಟೇ ಇಲ್ಲ. ಓಕೆ, ನೋಡ್ಬೋದು ನನ್ನ ರೀಸೆಂಟ್ ರೆಸಿಸ್ಟೆನ್ಸ್ ಇಲ್ಲಿದೆ. ಓಕೆ, ರೀಸೆಂಟ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಇಲ್ಲಿದೆ. ಓಕೆ, ಆ ರೀಸೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಕ್ರಿಯೇಟ್ ಆಯ್ತು, ನ್ಯೂ ಐ ನ ಕ್ರಿಯೇಟ್ ಮಾಡಬೇಕಿತ್ತು. ಓಕೆ, ಕ್ರಿಯೇಟ್ ಮಾಡಿಲ್ಲ. ಡಿಮ್ಯಾಂಡ್ ಝೋನ್ ಅಲ್ಲಿ ನ್ಯೂ ಐ ನ ಕ್ರಿಯೇಟ್ ಮಾಡಬೇಕಿತ್ತು, ಕ್ರಿಯೇಟ್ ಮಾಡಿಲ್ಲ. ಅರ್ಥ ಆಯ್ತಾ? ಅಂದ್ರೆ ನಾವಿಲ್ಲಿ ಫಸ್ಟ್ನೇ ಕ್ಯಾಂಡಲ್ ಟ್ರೇಡ್ ಮಾಡ್ಲಿಕ್ಕೆ ಏನ್ ತಪ್ಪಾಗ್ತಿತ್ತು, ನಾವು ನೋಡಪ್ಪ ಅಪ್ ಟ್ರೆಂಡ್ ಇದೆ, ಸಪೋರ್ಟ್ ನ ಕ್ರಿಯೇಟ್ ಆಗಿದೆ, ದೆನ್ ನೀನ್ ಯಾಕೆ ಟ್ರೇಡ್ ಮಾಡಿಲ್ಲ ಇಲ್ಲಿ? ಯಾಕಂದ್ರೆ ಇಲ್ಲಿ ಕ್ಯಾಂಡಲ್ ರೇಟ್ ನೋಡ್ರಿ, ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಆಗಿದೆ. ಓಕೆ, ಯಾವುದೇ ರೀತಿ ಸ್ಟ್ರಾಂಗ್ ಕ್ಯಾಂಡಲ್ ಆಗಿಲ್ಲ. ಓಕೆ, ಅದಾದ್ಮೇಲೆ ಯಾವ್ದಾದ್ರು ಈ ತರ ಕ್ಯಾಂಡಲ್ ಬಂದಿದ್ರೆ ನಾನು ಟ್ರೇಡ್ ನ ಪ್ಲಾನ್ ಮಾಡ್ತಿದ್ದೆ. ಓಕೆ, ಆ ತರ ಕ್ಯಾಂಡಲ್ ಯಾವ್ದು ಬಂದಿಲ್ಲ. ಓಕೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಯ್ತು. ರೆಸಿಸ್ಟೆನ್ಸ್ ಫಾರ್ಮ್ ಆದ್ಮೇಲೆ ಏನಾಗಿದೆ, ನಾನು ಈ ಟ್ರೇಡ್ ನ ಮಾಡೋಗಿಲ್ಲ. ಯಾಕಂದ್ರೆ ರೆಸಿಸ್ಟೆನ್ಸ್ ಫಾರ್ಮ್ ಆಯ್ತು, ಟ್ರೆಂಡ್ ಚೇಂಜಿಂಗ್ ಇದರಲ್ಲಿ ಇದೆ. ಓಕೆ, ನೆಕ್ಸ್ಟ್ ನಾನು ವೇಟ್ ಮಾಡಬೇಕಿತ್ತು ಈ ರೆಸಿಸ್ಟೆನ್ಸ್ ಅಬೌವ್ ಬ್ರೇಕ್ ಅಂಡ್ ಕ್ಲೋಸ್ ಗೆ. ರೆಸಿಸ್ಟೆನ್ಸ್ ಅಬೌವ್ ಬ್ರೇಕ್ ಅಂಡ್ ಕ್ಲೋಸ್ ಯಾವ್ದಾದ್ರು ಆಗಿದೆಯಾ? ಯಾವ್ದು ಇಲ್ಲ. ಬ್ರೇಕ್ ಅಂಡ್ ಕ್ಲೋಸ್ ಆಗಿದ್ರೆ ನಾನು ನೆಕ್ಸ್ಟ್ ಕ್ಯಾಂಡಲ್ ಟ್ರೇಡ್ ನ ಮಾಡ್ತಿದ್ದೆ, ಅಂದ್ರೆ ಅದಿನ್ನು ಅಪ್ ಟ್ರೆಂಡ್ ಅಲ್ಲಿ ಇದೆ ಹಾಗೆ ಹೀಗೆ ಅಂತ. ಓಕೆ, ಯಾವುದೇ ರೀತಿ ಬ್ರೇಕ್ ಅಂಡ್ ಕ್ಲೋಸ್ ಆಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರೀಸೆಂಟ್ ಸಪೋರ್ಟ್ ನ ಬ್ರೇಕ್ ಅಂಡ್ ಕ್ಲೋಸ್ ಆಗಿದೆ. ಓಕೆನಾ, ಬ್ರೇಕ್ ಅಂಡ್ ಕ್ಲೋಸ್ ಆಗಿದೆ. ನಾನು ಯಾವುದೇ ರೀತಿ ಬ್ರೇಕ್ಔಟ್ ಅಲ್ಲಿ ಟ್ರೇಡ್ ಮಾಡ್ತಿದ್ದಿಲ್ಲ. ಬ್ರೇಕ್ ಅಂಡ್ ಕ್ಲೋಸ್ ಆಗಿದೆ, ನಾನು ಯಾವುದೇ ರೀತಿ ಟ್ರೇಡ್ ನ ಪ್ಲಾನ್ ಮಾಡಿ ಆಮೇಲೆ ಬಂತು ಡೌನ್ ಸೈಡ್. ಮತ್ತೆ ಇದೊಂದು ಝೋನ್ ನ ರಿಟೆಸ್ಟ್ ಮಾಡ್ತು, ಸಪ್ಲೈ ಇರೋದು ಡಿಮ್ಯಾಂಡ್ ಇರೋದು ಸಪ್ಲೈ ಝೋನ್ ಕನ್ವರ್ಟ್ ಆಯ್ತು, ಮತ್ತೆ ರಿಟ್ರೇಸ್ಮೆಂಟ್ ಆಯ್ತು. ನನ್ನ ಕ್ಯಾಂಡಲ್ ಯಾವುದೇ ರೀತಿ ಕರೆಕ್ಟ್ ಆಗಿ ಬಂದಿರ್ಲಿಲ್ಲ. ಕ್ಯಾಂಡಲ್ ಯಾವುದೇ ರೀತಿ ಬಂದಿಲ್ಲ, ನಾನು ಯಾವುದೇ ರೀತಿ ಟ್ರೇಡ್ ಮಾಡಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಂಡಲ್ ಚೆನ್ನಾಗಿ ಎಕ್ಸಿಕ್ಯೂಟಿವ್ ಬಂದಿದೆ. ಇಲ್ಲಿ ನನ್ನ ಎಂಟ್ರಿ ಮೇಲೆ ನನ್ನ SL TP ಆಲ್ ದ ವೇ ಡೌನ್. ಓಕೆ, ಈ ತರ ಪ್ಲಾನ್ ಮಾಡಿದ್ರೆ ಎಷ್ಟು ಪಿಪ್ ಕ್ಯಾಪ್ಚರ್ ಮಾಡ್ಬೋದಿತ್ತು. ಅರ್ಥ ಆಯ್ತಾ? ಬಟ್ ಇಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಅಬೌವ್ ಕ್ಲೋಸ್ ಆಗ್ಬೇಕಿತ್ತು, ಡಿಮ್ಯಾಂಡ್ ಝೋನ್. ಓಕೆನಾ, ಡಿಮ್ಯಾಂಡ್ ಝೋನ್ ಅಲ್ಲಿ ಕ್ಯಾಂಡಲ್ ನ ಅಪ್ ಟ್ರೆಂಡ್, ಡಿಮ್ಯಾಂಡ್ ಝೋನು, ಕ್ಯಾಂಡಲ್ ಎಲ್ಲ ಬಂದಿದೆ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳೋದಾದ್ರೆ
ಫಸ್ಟಿಗೆ ಇಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಕರೆಕ್ಟ್ ಆಗಿ ಕನ್ವರ್ಟ್ ಆಗಿ ಕ್ಯಾಂಡಲ್ ಕ್ರಿಯೇಟ್ ಆಗಿಲ್ಲ. ಆಮೇಲೆ ರೆಸಿಸ್ಟೆನ್ಸ್ ಬಂದೈತೆ ಅಂದ್ರೆ ಅಲ್ಲಿಗೆ ಅರ್ಥ ಬೈಯರ್ಸ್ ಲೋ ಇದಾರೆ, ಸೆಲ್ಲರ್ಸ್ ಜಾಸ್ತಿ ಆಗ್ತಾ ಇದಾರೆ ಅಂತ ಅರ್ಥ. ಓಕೆನಾ? ಬಾಡಿ ಕೂಡ ದೊಡ್ಡದಾಗಿ ಅಂದ್ರೆ ನಾವ್ ಯಾವ್ದೇ ರೀತಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ರೆಸಿಸ್ಟೆನ್ಸ್ ಅಬೌವ್ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಯಾವ್ದೇ ರೀತಿ ಕ್ಲೋಸ್ ಆಗಿಲ್ಲ. ಓಕೆ, ಕ್ಲೋಸ್ ಆಗಿದ್ರೆ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಿತ್ತು, ಬಟ್ ಕ್ಲೋಸ್ ಆಗಿಲ್ಲ. ಆಮೇಲೆ ಯಾವ್ದೇ ರೀತಿ ಕ್ಯಾಂಡಲ್ ಬಂದ್ರು ಟ್ರೇಡ್ ಮಾಡೋಗಿಲ್ಲ, ಯಾಕಂದ್ರೆ ರೆಸಿಸ್ಟೆನ್ಸ್ ಇದೆ, ಬೈಯರ್ ಸೆಲ್ಲರ್ ಸ್ಟ್ರಾಂಗ್ ಇದಾರೆ. ರೆಸಿಸ್ಟೆನ್ಸ್ ನಮ್ಮ ಕ್ಲೋಸ್ ಮಾಡ್ಬೇಕು, ಬೈಯರ್ ಸ್ಟ್ರಾಂಗ್ ಅಂತ ತೋರಿಸ್ಬೇಕು, ಅವಾಗಷ್ಟೇ ಟ್ರೇಡ್ ಮಾಡ್ಬೇಕು. ಓಕೆ, ಇಲ್ಲೂ ಕೂಡ ನಮಗೊಂದು ಬ್ರೇಕ್ಔಟ್ ಏನಾದ್ರು ಕೊಟ್ಟಿದ್ರೆ ನಾನು ಬ್ರೇಕ್ಔಟ್ ತಕ್ಷಣ ಟ್ರೇಡ್ ಮಾಡುವಾಗಿರ್ಲಿಲ್ಲ. ಅರ್ಥ ಆಗ್ತೈತಾ? ಬ್ರೇಕ್ಔಟ್ ತಕ್ಷಣ ಟ್ರೇಡ್ ಮಾಡುವಾಗಿಲ್ಲ. ಬ್ರೇಕ್ಔಟ್ ಆಗಿ ಇಲ್ಲೊಂದು ರಿಟ್ರೇಸ್ಮೆಂಟ್ ಅಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತಲ್ಲ, ಈಗ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿ ರೀಸೆಂಟ್ ಅಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತೆ. ಬ್ರೇಕ್ಔಟ್ ಅಂದ್ರೆ ಈ ರೆಸಿಸ್ಟೆನ್ಸ್ ಎಬೋ ಬ್ರೇಕ್ಔಟ್ ಮಾಡಿ ಆಮೇಲೆ ಪುಲ್ ಬ್ಯಾಕ್ ಒಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತಲ್ಲ, ಆವಾಗ ನಾನು ಟ್ರೇಡ್ ನ ಕ್ಯಾಂಡಲ್ ಟ್ರೇಡ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ದೆ, ದೆನ್ ಬೂಮ್ ಮಾಡ್ತಿದ್ದೆ. ಓಕೆ, ಎಕ್ಸಿಕ್ಯೂಟ್ ಮಾಡಿ ದೆನ್ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ ಇಲ್ಲಿ ರಿಟ್ರೇಸ್ಮೆಂಟ್ ಅಲ್ಲಿ. ಓಕೆ, ಇಲ್ಲಿ ಎಕ್ಸಿಕ್ಯೂಟ್ ಬಟ್ ಯಾವ ರೀತಿ ಬ್ರೇಕ್ಔಟ್ ನ ಟ್ರೇಡ್ ಮಾಡ್ಬಿಟ್ರೆ ರಿಟ್ರೇಸ್ಮೆಂಟ್ ಆದ್ಮೇಲೆ ಟ್ರೇಡ್. ಅರ್ಥ ಆಯ್ತಾ? ನಾನು ಎಲ್ ಆಗಿದ್ದು ಏನಕ್ಕೆ ಅಂತ ನೋಡ್ತಾ ಆಯ್ತಾ? ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಬೋ ಕ್ಲೋಸ್ ಆಗಟ್ಟೆ ವೇಟ್ ಮಾಡ್ಬೇಕಿತ್ತು. ಎಬೋ ಕ್ಲೋಸ್ ಆಗಿ ದೆನ್ ರಿಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು. ಯಾಕೆ ಎಬೋ ಕ್ಲೋಸ್ ಆಗಿ ರಿಟ್ರೇಸ್ಮೆಂಟ್ ಅಲ್ಲಿ ಯಾಕೆ ಟ್ರೇಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಬ್ರೋ. ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂದ್ರೆ ಎಲ್ಲ ಸ್ಟ್ರಾಂಗ್ ಇಲ್ಲ, ಬ್ರೇಕ್ಔಟ್ ಆಗ್ಬೋದು. ಅಯ್ಯೋ ಆಲ್ಮೋಸ್ಟ್, ಅದಕ್ಕೋಸ್ಕರ ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ಆದ್ರೆ ದೆನ್ ಬೂಮ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.